ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶ್ರದ್ಧೆ ಮತ್ತು ಶಾಂತಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ನಾವೆಷ್ಟೇ ಬಲಿಷ್ಠರಾದರೂ ಹಾವೆಸೆಗಲ್ಲಿನ ಮೇಲೆ ನಡೆಯುವಾಗ ಜಾಗೃತರಾಗಿ ಇರಬೇಕು. ಪ್ರಪಂಚವೆಂಬುದು ಹಾವೆಸೆಗಲ್ಲಿನಂತೆ. ಈ ಪ್ರಪಂಚದಲ್ಲಿ ತುಂಬಾ ಜಾಗೃತರಾಗಿ ಸಂಯಮದಿಂದ ಇರಬೇಕು. ಇಲ್ಲದಿದ್ದರೆ ಪತನ ತಪ್ಪಿದ್ದಲ್ಲ. ಈ ಕುರಿತು ಅಲ್ಲಮಪ್ರಭು ದೇವರ ಒಂದು ಎಚ್ಚರಿಕೆಯ ವಚನ ಹೀಗಿದೆ: ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದೈದಾವ 5 ಹೆಣನು ಬಂದೂ ಬಂದು ಅಳುವರು ಬಳಗ ಘನವಾದ ಕಾರಣ ಹೆಣನು ಬೇಯದು ಕಾಡು ನಂದದು ಬರೀ ಮಾಡ ಉರಿಯುತ್ತಿತ್ತು ಗುಹೇಶ್ವರ. ಈ ಪ್ರಪಂಚವೆಂಬುದೇ ಕಣ್ಣಿಗೆ ಕಾಣುವ ಒಂದು ಸುಂದರ ಕಾಡು. ಪ್ರಪಂಚದಲ್ಲಿರುವಂತಹ ಬಹುಪಾಲು ಜನರೆಲ್ಲರೂ ವಿಷಯಗಳು ನನಗೆ ನಿನಗೆ ಎಂದು ಬಡಿದಾಡಿಕೊಂಡು ದುಃಖಿಸುವವರು. ಆದರೂ ವಿಷಯಗಳನ್ನು ಭೋಗಿಸಿ ಮುಗಿಸುವಷ್ಟರಲ್ಲಿ ಮನುಷ್ಯನ ಆಯುಷ್ಯವೇ ಮುಗಿದಿರುತ್ತದೆ. ಇಂತಹ ಆಸೆಬುರುಕ ಮನುಷ್ಯನೊಬ್ಬನು ಇರದಿದ್ದರೆ ಪ್ರಪಂಚ ಎಷ್ಟು ಚೆನ್ನಾಗಿರ್ತಿತ್ತು ಎಂದು ಇತರ ಪ್ರಾಣಿಗಳು ದೇವರಲ್ಲಿ ಪ್ರಾರ್ಥಿಸಿದರೂ ಅದೇನೋ ಆಶ್ಚರ್ಯವಲ್ಲ. ನಮ್ಮಂತೆ ಮನೆ ಮಠ ಏನೂ ಇರದಿದ್ದರೂ ಪಶು ಪಕ್ಷಿಗಳ ಜೀವನ ಅದೆಷ್ಟು ಸುಂದರ, ಸುಶಾಂತ. ಸಂಯಮದಿಂದಲೇ ಅಂತಹ ಜೀವನ ನಮಗೆ ಸಿದ್ಧಿಸುತ್ತದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಶ್ರದ್ಧೆ ಮತ್ತು ಶಾಂತಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.